ಸೊ ಇದು ಡೇ 3 ಇನ್ ಟರ್ಕಿ. ಇದು ನಮ್ಮ ಲಾಸ್ಟ್ ಡೇ ಇನ್ ಫತೇಹಿ ಆ್ಯಂಡ್ ಆರ್ ಲಾಸ್ಟ್ ಡೇ ಇನ್ ಯಾಟ್ ಹೋಟೆಲ್. ಸೊ ನಮ್ಮ ಫೈನಲ್ ಕಾಂಟಿನೆಂಟಲ್ ಬ್ರೇಕ್ಫಾಸ್ಟ್ ತಿನ್ನಕ್ಕೆ ಹೋಗ್ತಿದ್ದೀವಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಟೆಲ್ ಹತ್ರನೇ ಇರೋ ಒಂದು ಚಿಕ್ಕ ಮಾರ್ಕೆಟ್ ಸ್ಟ್ರೀಟನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋದ್ವಿ. ಮಾರ್ಕೆಟ್ ಮುಗಿಸ್ಕೊಂಡು ನಾವು ಅಮಿಂಟಾಸ್ ರಾಕ್ ಟೂಮ್ಸ್ಗೆ ಹೋದ್ವಿ. ಇಷ್ಟು ಸ್ಟೀಪ್ ಯಾರು ಹತ್ತಾರೆ? ಊಟನೂ ಮಾಡಿಲ್ಲ ಇವತ್ತು. ಯಾರು ಹೇಳ್ತಿದ್ದೆ ಯಂಗ್ ನೇಬಲ್ಲು? ಶಾರ್ಟ್ ಏನಲ್ಲ, ಇಲ್ಲಿಂದ ಹತ್ತಿ ಅಲ್ಲಿ ತನಕ ಹೋಗಬೇಕು. ಸೊ ನಾವೊಂದು ಹಾಫ್ ಆನ್ ಅವರ್ದ ಟ್ರೆಕ್ ಮಾಡ್ತಿದ್ದೀವಿ. ಇಲ್ಲಿ ಟೂಮ್ಸ್ಗೆ ಹೋಗೋಕ್ಕೆ ಯಾವ ಟೂಮ್ ಅಂತಾನೆ ಗೊತ್ತಿಲ್ಲ ಅಲ್ವಾ ನಿಮಗೆ? ಅಮೆಂಟಾ ಯಾರು ಗೊತ್ತಿಲ್ಲ, ಗೊತ್ತಾಗುತ್ತೆ ಇವಾಗ. ಅದೆಲ್ಲ ಮುಂಚೆನೆ ನೋಡ್ಕೊಂತಾನೆ ಟ್ರೆಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು. ಇವಾಗ ಅಷ್ಟು ಟೈಮ್ ಎಲ್ಲಿಲ್ವಲ್ಲ ನಮ್ಮ ಹತ್ರ, ನಾವೇನು ಮಾಡೋಕ್ಕಾಗತ್ತೆ? ಒಂದು 5 ಕಿಲೋಮೀಟರ್ಸ್ ಓಪನ್ ಆಗಲ್ವಾ? ನಾವೊಂದು ಹಾಫ್ ಆನ್ ಅವರ್ ಟ್ರೆಕ್ ಮಾಡಿ ಟಾಪ್ ರೀಚ್ ಆಗಿದ್ದೀವಿ. ಅಲ್ಲೊಂದು ಚಿಕ್ಕ ಓಪನಿಂಗ್ ಇದೆ ಡೋರ್ಗೆ. ಐಶ್ವರ್ಯಾಗೆ ಅಲ್ಲಿಗೆ ಹೋಗಿ ಏನಿದೆ ಅಂತ ಎಕ್ಸ್ಪ್ಲೋರ್ ಮಾಡ್ಕೊ ಬರ್ತಾಳೆ. ಹಿಂದೆನೇ ಇರ್ತೀನಿ, ಹೋಗು. ಚಾಮುಂಡಿ ಬೆಟ್ಟ ಸ್ಟೆಪ್ಸ್ ಹತ್ತಂಗಿದೆ. ಹೋಗ್ತೀವಿ ಒಳಗಡೆ. ಸೊ ಅಮಿಂಟಾಸ್ ಯಾರು ಅಂತ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಬಟ್ ಈ ಟೂಮ್ಸ್ ಬಿಲ್ಡ್ ಮಾಡಿರೋದು ಲಿಷನ್ ಸಿವಿಲೈಸೇಷನ್ ಟೈಮಲ್ಲಿ 4th century BCಯಲ್ಲಿ. ಪ್ರಾಮಿನೆನ್ಸ್ ಏನಂದರೆ ಈ ಥರ ಕ್ಲಿಫ್ ಸೈಡಲ್ಲಿ ರಾಕ್ಸ್ ಮೇಲೆ ಕಾರ್ವ್ ಮಾಡಿದ್ದಾರೆ ಟೂಮ್ಸನ್ನು. ಒಂಚೂರು ಲೋಕಲ್ ಆರ್ಕಿಟೆಕ್ಚರ್ ಮತ್ತು ಗ್ರೀಕ್ ಆರ್ಕಿಟೆಕ್ಚರ್ನ ಮಿಕ್ಸ್ ಮಾಡಿ ಬಿಲ್ಡ್ ಮಾಡಿರೋದು. ನಾವು ಟೂಂಬೆಲ್ಲ ನೋಡಿ ವಾಪಸ್ ಬರ್ತಿದ್ದಂಗೆ ಐಶನ್ನು ನೋಟಿಸ್ ಮಾಡಿದ್ಲು. ಓ ಡ್ಯಾಮ್, ಮಳೆನ ಔಟ್ರನ್ ಮಾಡ್ತಿದೀವ ಇವಾಗ. ಆಗುತ್ತೆ ಅನಿಸ್ತಿಲ್ಲ. ಓಡ್ ಓಡ್ ಓಡ್. ಇಲ್ಲಿ ಸನ್ ಇದೆ, ಅಲ್ಲಿ ಒಂಚೂರು ದೂರದಲ್ಲಿ ಫುಲ್ ಹೆವಿ ರೇಂಜ್ ಇದೆ. ನೈಸ್, ನಡಿ. ಹಾಂ, ಸೊ ನಾವು ಸಕ್ಸಸ್ಫುಲಿ ಔಟ್ರನ್ ಮಾಡಿದ್ದೀವಿ ರೇನ್ನ. ಕಾರಲ್ಲಿ ಕೂತಿದ್ದೀವಿ. ಇವಾಗ ಲಂಚ್ಗೆ ಎಲ್ಲರೂ ಹೋಗಬೇಕು. ಆನ್ ದ ವೇ ಪಾಮುಕಲೆಗೆ ರೆಸ್ಟೋರೆಂಟ್ ಹುಡುಕು. ನಾನು ಇಂಡಿಯನ್ ರೆಸ್ಟೋರೆಂಟ್ ಅಂತ ಹುಡುಕ್ದಾಗ ಏನೂ ಸಿಗಲಿಲ್ಲ. ಮುಗಿಸ್ಕೊಂಡು ಹೋಗ್ಬೇಕು, ಅದಾದ್ಮೇಲೆ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತಾ? ಓಕೆ ಫೈನ್. ಹಾಗಾಗಿ ಯಾವ್ದಾದ್ರು ರೆಸ್ಟೋರೆಂಟ್ ಇದೆಯಾ ನೋಡೋದು ಆನ್ ದ ವೇ, ಅಲ್ಲಿಗೆ ಹೋಗೋದಲ್ವಾ? ಹೋಪ್ಫುಲಿ ಅಲ್ಲಿ ರೀಚ್ ಅಷ್ಟಿಗೆ ಮಳೆ ಒಂಚೂರು ಕಮ್ಮಿ ಆಗುತ್ತೆ. ಸೊ ನಾವೀಗ ಗಾರ್ಲಿಕಿ ಅಂತ ಒಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ ಊಟ ಮಾಡೋಕ್ಕೆ. ಏನು ತಗೋತಿದ್ಯಾ? I'll probably get a pasta. ಓಕೆ, ನಿಂಗೆ ತುಂಬ ಆಪ್ಷನ್ಸ್ ಇದೆ. ನಾನು ನೋಡ್ತೀನಿ ಒಂಚೂರು. ಪನೀರಾ? ಚೀಸ್ ಪಾಸ್ತಾ. ಅದೇನದು ಮತ್ತೆ ಬಾಕ್ಸ್ ಇರೋದು? ಚೀಸ್ ಅದು. ಓ ನೈಸ್. Some kind of Turkish cheese. Where are we going? We are going to ಪಾಮುಕಲೆ. ಮಳೆಲಿ ಓಡಿಸ್ಕೊಂಡು ಹೋಗ್ತಿದ್ದೀವಿ. ಆಕ್ಚುಲಿ ಪ್ರಿಟಿ ಅಲ್ವಾ? ಹಾಂ, ಚೆನ್ನಾಗಿದೆ. ಸೊ ಏನು ರೋಡ್ಸ್ ಕಾಣಿಸಲ್ಲ ಅಂತಿರೋ ಪ್ರಾಬ್ಲಮ್ ಏನಿಲ್ಲ. ಸೊ ಚೆನ್ನಾಗಿ ಅನಿಸ್ತಿದೆ. ನನ್ನ ಮಳೆ ನಿಂತೋಯ್ತು. ವಾ ವಾ. ಸೊ ನಾವಿವಾಗ ಆನ್ ದ ವೇ ಇದ್ದೀವಿ ಟು ಡೆನೀಸ್ಲಿ ಪಾಮುಕಲೆ ಸಾಲ್ಟ್ ಲೇಕ್ಸ್ ಅಂತ ಟ್ರಾವೆಂಟೈನ್ಸ್ ಇದೆ. ಫೆತಿಯೆಯಿಂದ 130 ಕಿಲೋಮೀಟರ್ಸ್, 200 ಕಿಲೋಮೀಟರ್ಸ್ ಟೋಟಲ್. 3.5 hours ಡ್ರೈವ್ ತುಂಬ ಚೆನ್ನಾಗಿದೆ.
ಆ್ಯಂಡ್ ಇವಾಗ ಸ್ವಲ್ಪ ಮಳೆನೂ ಬರ್ತಿದೆ, ಸೊ ಎಲ್ಲ ಸ್ವಲ್ಪ ಜಾಸ್ತಿ ಪ್ರಿಟಿ ಇದೆ. ಆ್ಯಂಡ್ ಇನ್ ಜನರಲ್ ನಾವು ಅಂದ್ಕೊಂಡಿದ್ಕಿಂತ ತುಂಬಾ ಮಾಡರ್ನ್ ಇದೆ ಟರ್ಕಿ. ಏನು ಫ್ಯಾನ್ಸಿ ಅಂತಿಲ್ಲ, ಬಟ್ ಬೇಕಾದ ಎಕ್ಸಾಕ್ಟ್ಲಿ ಫುಲ್ ಪರ್ಫೆಕ್ಟ್ ಆಗಿ, ಅಂದ್ರೆ ಒಂಥರ ನಥಿಂಗ್ ಎಕ್ಸ್ಟ್ರಾವೆಗೆಂಟ್ ಬಟ್ ಜಸ್ಟ್ ಇನಫ್. ನಾವು ಪಾಮುಕಲೆಗೆ ಹೋಗೋ ರೋಡ್ನ ಫಸ್ಟ್ ಮ್ಯಾಪಲ್ಲಿ ನೋಡಿದಾಗ ಫುಲ್ ಫಾರೆಸ್ಟ್ ಮಧ್ಯ ಇತ್ತು, ರಾತ್ರಿ ಹೋಗೋಕ್ಕಾಗಲ್ಲ, ಚೆನ್ನಾಗಿರಲ್ಲ ಮೋಸ್ಟ್ಲಿ ಅಂತೆಲ್ಲ ಅಂದ್ಕೊಂಡಿದ್ವಿ. ಬಟ್ ಇಲ್ಲಿ ಲಿಟ್ರಲಿ ಎಲ್ಲ ಸ್ಟ್ರೀಟ್ ಲೈಟ್ಸ್ ಇದೆ. ಸೊ ನಾವೀಗ ಅಕಸ್ಮಾತ್ ಸನ್ಸೆಟ್ ಆದ್ಮೇಲೆ ಬಂದಿದ್ದಿದ್ರು ಫುಲ್ ಚೆನ್ನಾಗಿರ್ತಿತ್ತು. ಆ್ಯಂಡ್ ಒಂದಿಷ್ಟು ಮಧ್ಯೆ ಒಂದಿಷ್ಟು ಸ್ಟೋರ್ಸ್ ಸಿಗ್ತಿದೆ, ಒಂದಿಷ್ಟು ಚಿಕ್ಕ ಟೌನ್ ಸಿಗ್ತಿದೆ. ಫ್ಯೂಲ್ ಹಾಕ್ಸ್ಕೊಳ್ದೇ ಇದ್ರು ಮೋಸ್ಟ್ಲಿ ಸಿಗ್ತಿತ್ತು. ಸೊ ಏನು ಹೆದರ್ಕೊಳ್ಳೋ ಥರ ಎಲ್ಲ ಏನೂ ಪ್ರಾಬ್ಲಮ್ಸೇ ಇಲ್ಲ. ವೆರಿ ಇಂಪ್ರೆಸ್ಡ್. ಇಲ್ಲೆಲ್ಲೋ ಮಧ್ಯ ನಿಲ್ಸಿದ್ದೀವಿ, ರೋಡ್ ಸೈಡಲ್ಲಿ ವ್ಯೂ ನೋಡೋಕೆ ಹೋಗ್ತಿದ್ದೀವಿ. ವ್ಯೂ ನೋಡೋಕೆ ಅಂತ ನಿಲ್ಲಿಸಿದ್ವಿ, ಬಟ್ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಮತ್ತೆ ಓಡ್ತಿದ್ದೀವಿ ವಾಪಸ್ಸು. ಸೊ ನಾವೊಂದು ಚಾಯ್ ಸ್ಟಾಪ್ ಮಾಡಿದ್ದೀವಿ, ವೆರಿ ಕ್ಯೂಟ್ ಚಾಯ್ ಸ್ಟಾಪ್. ಸೊ ಟೀ ಸಿಕ್ಕಿದೆ, ಐಶು ಸುಮ್ಮನೆ ಕೂತಿಯಾಳೆ. ಈ ಪ್ಲೇಸ್ ತುಂಬ ಚೆನ್ನಾಗಿದೆ. ಸೊ ನಾವಿಲ್ಲಿ ರೋಡ್ ಟ್ರಿಪ್ ಮಧ್ಯ ಆನ್ ದ ವೇ ಸನ್ಫ್ಲವರ್ ಸೀಡ್ಸ್ ತೊಗೊಳಕ್ಕೆ ಟ್ರಂಕಿಂದ ಸನ್ಫ್ಲವರ್ ಸೀಡ್ಸ್ ತೊಗೊಳಕ್ಕೆ ನಿಲ್ಸಿದ್ದೀವಿ. ಬಟ್ ವ್ಯೂ ಅಮೇಝಿಂಗ್ ಆಗಿದೆ. Are you excited for the Traventines? ಎಸ್, ಯಾರೂ ಇರಲ್ಲ ಬೇರೆ. ಬೆಳಗ್ಗೆ ತುಂಬ ಬೇಗ ಇಲ್ಲ ತುಂಬ ಬೇಗ ಹೋಗ್ತಿದ್ದೀವಲ್ಲ, ತುಂಬ ಬೇಗ ಹೋಗ್ತಿದ್ದೀವಿ. ಆ್ಯಂಡ್ ನಮ್ಮದು ಒಳ್ಳೆ ಪ್ಲ್ಯಾನ್ ಇದೆ ನಮ್ಮದು. ಅಲ್ಲಿ ಹೋಗಿ ಅಲ್ಲೇ ಉಳ್ಕೊಂಡಿರೋದಕ್ಕೆ 6 AM ಹೋಗ್ಬೇಕಂದ್ರೂ ಲಿಟ್ರಲಿ 6 AM ಎದ್ಬಿಟ್ಟು ಹೋಗ್ಬೋದು. ಬಿಕಾಸ್ 5 minutes ವಾಕ್ ಅಷ್ಟೇ ನಮ್ಮ ಮನೆಯಿಂದ. We are almost at the Airbnb at Pamukkale now. I think we can even see the salt whites. 3.5 hours drive ಮಾಡಿದೀವಿ ಅಲ್ವಾ? 3.5. Ooh, we just saw lightning. ಮತ್ತೆ ಮಧ್ಯದಲ್ಲಿ ಒಂದಿಷ್ಟು ಜಾಗದಲ್ಲಿ ನಿಲ್ಸಿದ್ವಿ. ಇಟ್ ವಾಸ್ ರಿಯಲಿ ನೈಸ್. ಅದರಿಂದಾನೇ ಆಕ್ಚುಲಿ ಒಂದು ಹಾಫ್ ಆನ್ ಅವರ್ ಡಿಲೇ ಆಗಿದ್ದು, ಬಟ್ ಇಟ್ಸ್ ಟೋಟಲಿ ವರ್ತ್ ಇಟ್. ಬಟ್ ಫೈನಲಿ ಇಲ್ಲಿ ಬಂದ್ವಿ. ಇವಾಗ ಇಲ್ಲಿ Airbnb ಪಾರ್ಕ್ ಮಾಡಿ ನಮ್ಮ ಮನೆ ಹತ್ರನೇ 7 minutes ವಾಕಲ್ಲಿ ಒಂದು ಇಂಡಿಯನ್ ರೆಸ್ಟೋರೆಂಟ್ ಇದೆ, ಅಲ್ಲಿ ಹೋಗಿ ಡಿನ್ನರ್. ಪಾಮುಕಲೆಯಲ್ಲಿ ನಾವು ಪ್ಯಾರಡೈಸ್ ಹೌಸ್ ಹೋಟೆಲ್ ಅಂತ ಬುಕ್ ಮಾಡಿದ್ವಿ. ಸ್ವಲ್ಪ ಚಿಕ್ಕದಿತ್ತು ರೂಮು, ಬಟ್ ತುಂಬ ಕ್ಲೀನ್ ಇತ್ತು ಆ್ಯಂಡ್ ಬೇಕಾಗಿರೋ ಎಸೆನ್ಷಿಯಲ್ಸ್ ಎಲ್ಲ ಇತ್ತು. ಆ್ಯಂಡ್ ನಾವು ಬರೀ 1 night ಸ್ಟೇ ಮಾಡ್ತಿದ್ದಿದ್ದು. ಸೊ $40ಗೆ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು. ಸೊ ನಾವು ಬಂದಿರೋ ರೆಸ್ಟೋರೆಂಟ್ 7 Spices ಅಂತ. ಸ್ಮೆಲ್ ಅಂತೂ ಚೆನ್ನಾಗಿದೆ. ನಮ್ದಿಬ್ಬರದು ಈ ಟ್ರಿಪ್ಪಿಗೆ ಬಂದಾಗಿಂದ ಫಸ್ಟ್ ಟೈಮ್ ಕ್ಲೀನ್ ಪ್ಲೇಟ್ ಹಾಕ್ತಿರೋದು. ರೈಸ್ ಖಾಲಿ, ದಾಲ್ ಆಲ್ಮೋಸ್ಟ್ ಖಾಲಿ, ರಾಯ್ತ ಖಾಲಿ. ಓವರ್ ಆಲ್ ವೆರಿ ಗುಡ್ ಪ್ಲೇಸ್ ಅಲ್ಲ, ಚೆನ್ನಾಗಿ ರಿವ್ಯೂ ಬರೆಯೋದು. ಸೊ ಡೇ 3 ಕಮ್ಸ್ ಟು ಎನ್ ಎಂಡ್. ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಟ್ರಾವರ್ಟೀನ್ಸ್ಗೆ ಹೋಗಬೇಕು.